ಭಾರತದ ಮೊದಲ ಗೃಹ ಮಂತ್ರಿ ಹಾಗೂ ಉಕ್ಕಿನ ಮನುಷ್ಯ ಎಂದು ಹೆಸರಾದ ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ದಿನಾಚರಣೆಯನ್ನು ಇಂದು ಆಚರಣೆ ಮಾಡ್ತಾ ಇದ್ದೇವೆ. ಅಕ್ಟೋಬರ್ 31, 1875 ಶ್ರೀಯುತರ ಜನ್ಮದಿನ. ಆದರೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವಾಲಯದ ಆದೇಶದಂತೆ ಅಕ್ಟೋಬರ್ 2025ರಿಂದ ಅಕ್ಟೋಬರ್ 2026ರವರೆಗೆ ಯಾವತ್ತಾದರೂ ಕೂಡ ಶ್ರೀಯುತರ ಜನ್ಮ ದಿನಾಚರಣೆಯನ್ನು ಆಚರಿಸಬಹುದಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರ ಮಾರ್ಗದರ್ಶನದಲ್ಲಿ ಹಾಗೂ ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ ಎಸ್.ಕೆ. ನವೀನ್ ಕುಮಾರ್ ಸರ್ ಅವರ ಸಲಹೆ ಮತ್ತು ಸೂಚನೆ ಮೇರೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ಎಂ ರಾಮನಾಥನ್ ನಾಯ್ಡು ಸರ್ ಅವರ ನೇತೃತ್ವದಲ್ಲಿ ಎಲ್ಲ ಶಾಸನಬದ್ಧ ಅಧಿಕಾರಿಗಳ ಸಹಕಾರದಲ್ಲಿ ಹಾಗೂ ಸಿಬ್ಬಂದಿಗಳ ಸಹಕಾರದಲ್ಲಿ ಇಂದು ನಾವು ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ 150ನೇ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಸ್ಟುಡಿಯೋ ವಿಭಾಗದ ಶಿವಶಂಕರ್ ಡಿ.ಎಸ್. ಅವರಿಂದ. ಲೋಕದಯ್ಯ ದೇವಾನೀಸಯ್ಯ ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಮೂಡ್ಲ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು, ಉದ್ದಂಡ ಜಗದೊಡೆಯ ಬೆಳಿಗೀರಿ, ಉದ್ದಂಡ ಜಗದೊಡೆಯ ಬೆಳಿಗೀರಿ ರಂಗಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಮೂಡ್ಲ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗಿರಿಯು, ಸೋಲಿಗರ ಸೀಮೆ ಸಿರಿಯಾರಿ, ಸೋಲಿಗರ ಸೀಮೆ ಸಿರಿಯಾರಿ ತಿಮ್ಮಪ್ಪ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಚಿನ್ನದ ಗುಡಿಯವನೇ ಮುತ್ತಿನ ರಥದವನೇ, ಹೆಬ್ಬುಲಿಯ ಮ್ಯಾಲೆ ಮೆರೆಯೋನೆ, ಹೆಬ್ಬುಲಿಯ ಮ್ಯಾಲೆ ಮೆರೆಯೋನೆ ಮಾದಪ್ಪ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಭೂಲೋಕದಯ್ಯ ದೇವಾನೀಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಶಿವಶಂಕರ್ ಡಿ.ಎಸ್. ಅವರಿಗೆ ಹೃದಯಪೂರ್ವಕ ವಂದನೆಗಳು. ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತವನ್ನು ಕೋರಲಿದ್ದಾರೆ ಪ್ರೊಫೆಸರ್ ಎಂ ರಾಮನಾಥನ್ ನಾಯ್ಡು ಸರ್ ಅವರು. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಕರ್ನಾಟಕ ಸರ್ಕಾರವು ದಿನಾಂಕ 5/6/2026ರಂದು ಹೊರಡಿಸಿರುವ ಆದೇಶದಂತೆ ಭಾರತದ ಮೊದಲ ಗೃಹ ಮಂತ್ರಿ ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ 150ನೇ ಜನ್ಮ ವರ್ಷದ ಅಂಗವಾಗಿ ಅಕ್ಟೋಬರ್ 2025ರಿಂದ ಅಕ್ಟೋಬರ್ 2026ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಪತ್ರವನ್ನು ರವಾನಿಸಿದೆ. ಕೂಡಲೇ ಸನ್ಮಾನ್ಯ ಕುಲಪತಿಗಳು ಹಾಗೂ ಕುಲಸಚಿವರು ಸ್ಪಂದಿಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ದೇಶಕ್ಕೆ ಸಲ್ಲಿಸಿದ ಸೇವೆಗಳನ್ನು ನೆನಪಿಸಿಕೊಳ್ಳಲು ಈ ಕಾರ್ಯಕ್ರಮವನ್ನು ಆಯೋಜಿಸಲು ಡೀನ್ ಶೈಕ್ಷಣಿಕ ವಿಭಾಗಕ್ಕೆ ಸೂಚಿಸಿದ್ದಾರೆ. ಮಾನ್ಯರ ಸೂಚನೆಯ ಅನುಸಾರ ನಮ್ಮ ವಿಭಾಗದ ಎಲ್ಲ ಸಿಬ್ಬಂದಿಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ದಿನಾಂಕ 11/11/2022ರಂದು ಕಾಲಿಟ್ಟರು. ಆಗ
ಅವರಿಗೆ ಎದುರಾದ ಕ್ಲಿಷ್ಟವಾದ ಸಮಸ್ಯೆ ಏನೆಂದರೆ ನ್ಯಾಕ್ ಗ್ರೇಡ್ ಪಡೆಯುವುದು. ಅವರು ಶ್ರಮಿಸಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ A+ ಗ್ರೇಡನ್ನು ತಂದುಕೊಟ್ಟಿದ್ದಾರೆ. ಹಾಗೆ ವಿವಿಯನ್ನು ಗ್ಲೋಬಲ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ತಂದರು. ಅವರ ಅಪಾರವಾದ ಅನುಭವದಿಂದ ರಿಸರ್ಚ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ NIRF 2nd ರ್ಯಾಂಕನ್ನು ತಂದುಕೊಟ್ಟಿದ್ದಾರೆ. ಅಲ್ಲದೆ 2013, 14, 14, 15ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಕಾನ್ವಿಕೇಷನ್ ಸರ್ಟಿಫಿಕೇಟನ್ನು ಕೊಡಿಸಿದ್ರು. ಹಾಗೆ ವಿಶ್ವವಿದ್ಯಾನಿಲಯಕ್ಕೆ ರಾಜ್ಯದಾದ್ಯಂತ 20 ಎಕರೆ ಜಮೀನನ್ನು ಉಚಿತವಾಗಿ ಕೊಡಿಸಿದ್ದಾರೆ. ಹಾಗೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯಕ್ಕೆ ಅನುಗುಣವಾಗಿ ಹೆಚ್ಚು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು UGCಯಿಂದ ಅನುಮತಿ ತಂದುಕೊಟ್ಟಿದ್ದಾರೆ. ಅದರ ಜೊತೆಗೆ ಸ್ಕಿಲ್ ಕಾರ್ಯಕ್ರಮಗಳನ್ನು ಹೆಚ್ಚು ತಂದುಕೊಟ್ಟು ಬಡ ಮಕ್ಕಳಿಗೆ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯವನ್ನು ಒಂದು ಕಲ್ಪವೃಕ್ಷವನ್ನಾಗಿ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅಂತಹ ಮಾನ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸಾರು ಉತ್ತಮ ಆಡಳಿತಗಾರರು, ಅನುಭವ ಉಳ್ಳವರು, ಮಾನ್ಯ ಕುಲಪತಿಗಳಿಗೆ ಕೈ ಜೋಡಿಸಿ ವಿಶ್ವವಿದ್ಯಾನಿಲಯವನ್ನು ಉತ್ತಮವಾದ ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ಶ್ರಮಿಸುತ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಇಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯರು ಶ್ರೀಯುತ G. ಮಾದೇಗೌಡರು ಸರಳ ಜೀವಿ, ಬುದ್ಧಿಜೀವಿ, ಬಡ ಜನರಿಗಾಗಿ ಶ್ರಮಿಸಿದ ಮಹಾನ್ ಪುರುಷರು. ಸರ್ದಾರ್ ವಲ್ಲಭಾಯ್ ಪಟೇಲ್ರ ಗುಣಗಳನ್ನು ಅಳವಡಿಸಿಕೊಂಡಿರುವ ಮಾನ್ಯರು ನಮ್ಮ ಆಹ್ವಾನವನ್ನು ಮನ್ನಿಸಿ ಸಹೃದಯತೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು 85ನೇ ವರ್ಷದ ಜನ್ಮದಿನದ ಮೊನ್ನೆ ನಡೆಸ್ಕೊಂಡ್ರು. ಹಾಗೆ ಮೈಸೂರಲ್ಲಿ ಪ್ರಚಾರ ರಥ ನಡೆಯಿತು. ಯಾಕೆ ಅಂತ ಅಂದರೆ ಅವರನ್ನು ಮನೆ ಮನೆ ಮಾದೇಗೌಡರು ಅಂತ ಕರೀತಾರೆ. ಅದಕ್ಕೆ ಮೈಸೂರಲ್ಲಿ ಅವರ ಕಾಳಜಿ ಹೆಚ್ಚಿದೆ ಮೈಸೂರು ಜನರಿಗೆ. ಅಂತಹ ಮಾನ್ಯರು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಹಾಗೆ ನಮ್ಮ ಕುಲಸಚಿವರಾದ ಪರೀಕ್ಷಾಂಗ ಆನಂದ್ ಕುಮಾರ್ ಸರು ತುಂಬ ಕೆಲಸಗಳ ಒತ್ತಡದಿಂದ ಬಂದಿದ್ದಾರೆ. ಯಾಕೆಂದರೆ ಪರೀಕ್ಷೆಗಳು ನಡೀತಾ ಇದೆ, ಸಾಕಷ್ಟು ಕೆಲಸಗಳಿದೆ. ಅವರು ಕೆಲಸಗಳ ಒತ್ತಡ ಮಧ್ಯನೂ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತೀನಿ. ನಮ್ಮ ಸಿಕ್ಕಾ ಡೈರೆಕ್ಟ್ರು ಆ್ಯಂಡ್ ಫೈನಾನ್ಸ್ ಆಫೀಸರು ಹಾಜರಾಗಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಹಾಜರಾಗಿಲ್ಲ. ಅವ್ರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಕೋರ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಡೀನ್ ಅಧ್ಯಯನ ಕೇಂದ್ರ ಡಾಕ್ಟರ್ ಆನಂದ್ ಗೌಡರು ಸರಳಜೀವಿ, ನಮ್ಮ ಮಿತ್ರರು ಅವರು ಹಾಜರಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೋರ್ತೀನಿ. ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ನಮ್ಮ ವಿಶ್ವವಿದ್ಯಾನಿಲಯದ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೆ ಮತ್ತು ಸ್ಟುಡಿಯೋ ಮತ್ತು ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಭಾರತ ರತ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಗುಜರಾತ್ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ 1875ನೇ ಇಸವಿ ಅಕ್ಟೋಬರ್ 31ರಂದು ಜನಿಸಿ ನಂತರ ನ್ಯಾಯಶಾಸ್ತ್ರವನ್ನು ಓದಿಕೊಂಡು ವಕೀಲರಾಗಿದ್ದರು. ಅಂದು ಅವರಿಗೆ ಸಮಾಜದಲ್ಲಿ ಅತ್ಯಂತ
ಗೌರವವಿತ್ತು, ಸಂಪತ್ತು ಸಹ ಕೂಡಿ ಬಂದಿತ್ತು. ಆ ಕಾಲದಲ್ಲಿ ಗುಜರಾತ್ನ ಖೇಡಾ ಪ್ರಾಂತವು ತೀವ್ರ ಕ್ಷಾಮದಿಂದ ಕೂಡಿರುವಾಗ ರೈತರು ಕಂದಾಯ ಕಟ್ಟಲು ವಿನಾಯಿತಿ ಕೋರಿದರು. ಆದರೆ ಅಂದಿನ ಬ್ರಿಟಿಷ್ ಸರ್ಕಾರ ಒಪ್ಪದ ಕಾರಣಕ್ಕೆ ಪಟೇಲರು ಮೊಟ್ಟ ಮೊದಲಿಗೆ ರೈತರ ಪರವಾಗಿ ಹೋರಾಟಕ್ಕೆ ಇಳಿದರು. ಅಂದಿನಿಂದ ಸಂಪದ್ಭರಿತ ಜೀವನವನ್ನು ಬಿಟ್ಟು ಜನರಿಗಾಗಿ ಸರಳ ಜೀವನವನ್ನು ಅಳವಡಿಸಿಕೊಂಡರು. ಅವರು ದೇಶದಲ್ಲಿ ಅಸ್ಪೃಶ್ಯತೆ, ಮದ್ಯಪಾನ, ಬಡತನ, ಅಜ್ಞಾನದ ವಿರುದ್ಧ ವ್ಯಾಪಕ ಚಳುವಳಿ ನಡೆಸಿದರು. ಇದರಿಂದ ಪಟೇಲರು ಜನರ ಹೃದಯಗಳಲ್ಲಿ ಮಹಾನಾಯಕನಾಗಿ ನಿಂತರು. ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಹೋರಾಟ ನಡೆಸಿದರು. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಬಲಪಡಿಸಿದರು. ನಂತರ ಭಾರತದಲ್ಲಿ ರಾಜ ಸಂಸ್ಥಾನಗಳನ್ನು ವಿಲೀನಗೊಳಿಸಿ ಪ್ರಜಾಪ್ರಭುತ್ವವನ್ನು ಜಾರಿಗೊಳಿಸುವ, ದೇಶದ ರಕ್ಷಣೆಯ ವ್ಯವಸ್ಥೆಯನ್ನು ರೂಪಿಸುವ ಹಾಗೂ ಭಾರತವನ್ನು ಒಗ್ಗಟ್ಟಾದ ದೇಶವನ್ನಾಗಿ ಕಟ್ಟುವ ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸಿದರು. ರಾಜ, ಮಹಾರಾಜ, ಸಾಮಂತರಾಜರಿಂದ ತುಂಬಿದ್ದ ಬ್ರಿಟಿಷ್ ಇಂಡಿಯಾನು ಭಾರತವನ್ನಾಗಿ ಮಾಡಲು ಸಾಮಭೇದ ದಾನ ದಂಡಗಳನ್ನು ಸಂದರ್ಭಾನುಸಾರ ಬಳಸಿದ ಹಿರಿಮೆ ಪಟೇಲರದ್ದು. ಅಧಿಕಾರದ ವಿಕೇಂದ್ರೀಕರಣ, ಧಾರ್ಮಿಕ ಸಮಾನತೆ, ಸ್ವಾತಂತ್ರ್ಯ, ಆಸ್ತಿ ಹಕ್ಕು ಮುಂತಾದ ವಿಷಯಗಳನ್ನು ವಿಶದೀಕರಿಸಿ ಭಾರತದ ಸಂವಿಧಾನ ರಚನೆಯಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದರು. ಪಟೇಲರು ತನ್ನದೇ ಆದ ಮನೋಧೈರ್ಯದಿಂದ, ಚಾಣಾಕ್ಷತನದಿಂದ, ಅಚಲತೆಯಿಂದ ದೇಶಕ್ಕೆ ಗಣನೀಯ ಸೇವೆಯನ್ನು ಮಾಡಿದರು. ಪಟೇಲರು ರಾಷ್ಟ್ರ ಹಿತಕ್ಕಾಗಿ ಮುಂದೆ ನಿಂತು ಸರ್ಕಾರದ ನಿರ್ಧಾರಗಳನ್ನು ಜಾರಿ ಮಾಡುವುದಕ್ಕೆ ಶ್ರಮಿಸಿದರು. ಅದಕ್ಕೆ ಅವರನ್ನು ಭಾರತದ ಬಿಸ್ಮಾರ್ಕ್ ಎಂದು ಕರೆದರು. ಪಟೇಲರು ಭಾರತದ ಗಣರಾಜ್ಯ ಸ್ಥಾಪನೆಗಾಗಿ, ಸ್ವತಂತ್ರ ರಾಷ್ಟ್ರದೊಳಗಿನ ಏಕೀಕರಣಕ್ಕಾಗಿ ಬಹುಮುಖ್ಯ ಪಾತ್ರ ವಹಿಸಿದರು. ಇಂಡೋ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಪಟೇಲರು ಭಾರತೀಯ ಸೈನ್ಯದ ಕಮಾಂಡರ್ ಇನ್ ಚೀಫ್ ಆಗಿ ಕಾರ್ಯನಿರ್ವಹಿಸಿ ಯಶಸ್ವಿಗೊಂಡರು. ಜುನಾಗಢ್, ಜಮ್ಮು ಕಾಶ್ಮೀರ್, ಹೈದರಾಬಾದ್ನ ರಾಜರು ಭಾರತದ ಒಗ್ಗಟ್ಟಿಗೆ ಸವಾಲು ಹಾಕಿದಾಗ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡು ಅವರನ್ನು ಭಾರತದ ಭಾಗ ಮಾಡಿದ ಸಾಹಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಭಾರತದ ಏಕೀಕರಣ ಚಳುವಳಿಯ ನೇತಾರರಾಗಿ, ಭಾರತದ ಉಪ ಪ್ರಧಾನಿ ಮಂತ್ರಿಯಾಗಿ, ಭಾರತದ ಮೊದಲ ಗೃಹ ಸಚಿವರಾಗಿ ಅತ್ಯಮೂಲ್ಯವಾದ ಸೇವೆಯನ್ನು ನಮ್ಮ ದೇಶಕ್ಕೆ ಸಲ್ಲಿಸಿದರು. ದೇಶ ಸೇವಕ್ಕಾಗಿ ಅವರು ತೆಗೆದುಕೊಂಡ ಕಠಿಣ ನಿರ್ಧಾರಗಳನ್ನು ಗುರುತಿಸಿದ ಜನರು ಅವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ, ಉಕ್ಕಿನ ಮನುಷ್ಯ ಎಂದು ಅಥವಾ ಲೋಹ ಪುರುಷ ಎಂಬ ಬಿರುದುಗಳನ್ನು ಕೊಟ್ಟಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಏಕತಾ ಪ್ರತಿಮೆಯನ್ನು 2018 ಅಕ್ಟೋಬರ್ 31ರಂದು ದೇಶಕ್ಕೆ ಸಮರ್ಪಿಸಲಾಯಿತು. ಇದು ಪ್ರಪಂಚದ ಅತಿ ಎತ್ತರದ ಪ್ರತಿಮೆ, ಸುಮಾರು 182 ಮೀಟರ್ ಎತ್ತರವಾಗಿದೆ. ಇಂದು ಅಂತಹ ಮಹಾನ್ ವ್ಯಕ್ತಿಯ ಗುಣಗಳನ್ನು, ದೇಶ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾ ನಾವೆಲ್ಲರೂ ಎದ್ದು ನಿಂತು ರಾಷ್ಟ್ರೀಯ ಏಕತಾ ದಿವಸದ ಪ್ರತಿಜ್ಞೆಯನ್ನು ಮಾಡೋಣ. ರಾಷ್ಟ್ರದ ಐಕ್ಯತೆ, ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ನಾನು ಅರ್ಪಿಸಿಕೊಳ್ಳುತ್ತೇನೆ. ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತಿದ್ದೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ.
ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಖಾತ್ರಿಪಡಿಸಲು ನಾನು ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆಂದು ಒಮ್ಮನಸ್ಸಿನಿಂದ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಮ್ಮ ಮೈಸೂರಿನ ಗಾಂಧಿ ಅಂತಲೇ ಸಹ ನಾವೆಲ್ಲ ಕರಿಬೋದು ಡಿ ಮಾದೇಗೌಡರನ್ನ. ಡಿ ಮಾದೇಗೌಡರ ಕಿರುಪರಿಚಯವನ್ನು ಒಂದು ಡಾಕ್ಯುಮೆಂಟ್ರಿಯನ್ನು ನಾನು 4 ವರ್ಷಗಳ ಹಿಂದೆ ಮಾಡಲಿಕ್ಕೆ ಹೋದಾಗ ಒಂದು ದೊಡ್ಡ ಪುಸ್ತಕವೇ ತೆರೆದುಕೊಳ್ಳುತ್ತೆ ಅವರ ಪರಿಚಯ. ಹೇಗೆಂದರೆ ಅದು ಒಂದು ದಿನ ಅವರ ಪರಿಚಯವನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಕೆಲಸವನ್ನು ಸಮಾಜಕ್ಕೆ ಡಿ ಮಾದೇಗೌಡರು ಮಾಡಿದ್ದಾರೆ. ನಮ್ಮ ಮೈಸೂರಿನ ಪ್ರತಿಯೊಂದು ಬೀದಿಯಲ್ಲೂ ಮನೆ ಮಾದೇಗೌಡರು ಅಂತ ಅವರ ಹೆಸರನ್ನ ನಾವೆಲ್ಲರೂ ಕರೀತೇವೆ. ಶಾರದಾದೇವಿ ನಗರದಲ್ಲಿ ನಾನು ಡಾಕ್ಯುಮೆಂಟ್ರಿಗೆ ಅಂತ ಹೋದಾಗ ಆ ಸಂದರ್ಭದಲ್ಲಿ ಅವರ ಪರಿಚಯವನ್ನು ಜನರೇ ನನಗೆ ಮಾಡಿಕೊಟ್ರು. ಹೇಗೆ ಅಂದರೆ ಶಾರದಾದೇವಿ ನಗರವನ್ನು ಫಸ್ಟು ಮೈಸೂರು ನಗರದಲ್ಲಿ ಸ್ಟಾರ್ಟ್ ಮಾಡಿದ್ದು ಮಾದೇಗೌಡರಂತೆ. ಅಲ್ಲಿ ಒಬ್ಬ ಯಾರು ತರಕಾರಿಯನ್ನು ವ್ಯಾಪಾರ ಮಾಡ್ತಾರೆ ಅವ್ರನ್ನ ಕರೆದಿ ಬಾರೋ ಅಂತೇಳಿ 100-200 ರೂಪಾಯಿನ ಕಟ್ಟಿಸಿ ಅವ್ರಿಗೆ ಮನೆಗಳನ್ನು ಕೊಟ್ಟಂಥ 25,000 ಮನೆಗಳನ್ನು ಕಟ್ಟಿಕೊಂಡಂಥ ಅಂಥ ಮಹಾನುಭಾವನ ಅಲ್ಲಿ ಈಗಲೂ ಸಹ ತರಕಾರಿ ವ್ಯಾಪಾರ ಮಾಡುವಂಥವ್ರು, ಈರುಳ್ಳಿ ವ್ಯಾಪಾರ ಮಾಡುವಂಥವ್ರು ಇವರೆಲ್ಲರೂ ಅವ್ರ ಫೋಟೋಗಳನ್ನ ಇಟ್ಟಿದ್ದನ್ನ ನಾನು ಡಾಕ್ಯುಮೆಂಟ್ರಿ ಸಮೇತ ಶೂಟನ್ನು ಮಾಡಿದ್ದೇನೆ. ಅವ್ರ ಪರಿಚಯ ಮಾಡಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. 1947ರಲ್ಲಿ ಕುಂಬಾರಕೊಪ್ಪಲಲ್ಲಿ ಅವ್ರ ಜನ್ಮವನ್ನು ತಾಳ್ತಾರೆ. ಅವ್ರ ತಂದೆ ಊರಿನಲ್ಲಿ ದೊಡ್ಡ ಹೆಸರು ಮಾಡಿರ್ತಾರೆ. ಆ ಕಾರಣದಿಂದ ಅವರು ದೊಡ್ಡ ಪದವೀಧರರು ಆಗ್ತಾರೆ, LLB ಓದಿ ಪದವೀಧರರಾಗ್ತಾರೆ. ಅವರು ಎಜುಕೇಷನ್ ಹೇಗೆ ಮಾಡ್ತಾರೆ ಅಂದರೆ ಅರಳಿಯ ಮರದ ಕೆಳಗಡೆ ಮರಳಿನಲ್ಲಿ ಬರೆಯುವಂಥದ್ದು ಆಯಿನ ಸ್ಕೂಲಿಂದ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಸ್ಕೂಲೇ ಇರಲಿಲ್ಲ ಅಲ್ಲಿವರೆಗೂ. ನಂತರ ಒಂಟಿಕೊಪ್ಪಲಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿ ನಂತರ LLBಯನ್ನು ಮಾಡಿ ನಂತರ ಬಟ್ಟೆಯ ಗಿರಿವಿ ಅಂಗಡಿಯಲ್ಲಿ ಸರ್ಕಾರದ ಇದರಲ್ಲಿ ಅಧಿಕಾರಿಯಾಗಿ ಹೋಗ್ತಾರೆ. ಆಮೇಲೆ 8 ವರ್ಷಗಳ ಕಾಲ ಸರ್ಕಾರಿ ಹುದ್ದೆಯಲ್ಲಿ ಇದ್ದು ನಾನು ಇದು ಸರ್ಕಾರಿ ಹುದ್ದೆಗೆ ಸೀಮಿತ ಆಗಬಾರ್ದು ಅಂತ ಹೇಳಿ ಎಲ್ಲೆಲ್ಲಿ ಜನಗಳಿಗೆ ನಾವು ನ್ಯಾಯವನ್ನು ಕೊಡಿಸ್ಬೇಕು, ಸಾಮಾಜಿಕ ಬದ್ಧತೆಯನ್ನು ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿ LLBಗೆ ಮತ್ತೆ ಲಾಯರ್ ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಾರೆ. ಲಾಯರನ್ನು ಪ್ರಾಕ್ಟೀಸ್ ಮಾಡ್ತಾ ಸಾಮಾಜಿಕ ನ್ಯಾಯವನ್ನು ಜನಸಾಮಾನ್ಯರಿಗೆ ತಲುಪಿಸುತ್ತಾ ನಂತರ ರಾಜಕೀಯವಾಗಿ ಇಳಿತಾರೆ, ಸಾಮಾಜಿಕ ಹೋರಾಟದಲ್ಲಿ ಇಳಿತಾರೆ. ಅವ್ರದ್ದು ಇನ್ನೊಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಒಂದು ಸಣ್ಣದಾಗಿ ಹೇಳಬೇಕು ಅಂದರೆ ಎಲೆಕ್ಷನ್ ನಿಲ್ತಾರೆ. ಎಲೆಕ್ಷನ್ ನಿಂತಾಗ ನಾನು ಯಾಕೆ ಮತದಾರರಿಗೆ ದುಡ್ಡು ಕೊಡಬೇಕು, ನಾನು ಯಾಕೆ ಬೇಡಬೇಕು, ಇಷ್ಟ ಇದ್ದರೆ ಗೆಲ್ಲಿಸ್ತಾರೆ, ಇಷ್ಟ ಇಲ್ಲದಿದ್ದರೆ ನಾನು ಸೋಲಿಸ್ಲಿ, ನಂದು ಅಭ್ಯಂತರ ಏನಿಲ್ಲ ಅಂತ ಹೇಳಿ ಅವರು ಯಾವತ್ತೂ ಹಣದ ಆಸೆಯನ್ನು ಯಾರಿಗೂ ತೋರದೆ ಸೋಲನ್ನು ಅನುಭವಿಸ್ತಾರೆ. ಬೇಡ ನನಗೆ ಅದರ ಇದು ಅಂತೇಳಿ ಅದೇ ಆ ಸಂದರ್ಭದಲ್ಲಿ ದೇವೇಗೌಡರಿಂದ ಹಿಡಿದು SM ಕೃಷ್ಣ ಅವರು ಎಲ್ಲರೂ ಅವರು ಮನೆ ಹತ್ರ ಬಂದು ನೀವು ಅಧಿಕಾರಕ್ಕೆ ಬರಬೇಕು ಬನ್ನಿ ಅಂತ ಕರೆದಾಗ ನನ್ನ ಮೌಲ್ಯಗಳನ್ನು, ನನ್ನ ವ್ಯಕ್ತಿತ್ವವನ್ನು, ನನ್ನ ಸಾಮಾಜಿಕ ಕಳೆಯನ್ನು ಬಿಟ್ಟು ಬರಲ್ಲ, ನನ್ನ ಷರತ್ತುಗಳಿಗೆ ಒಪ್ಪೋದಾದರೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅವತ್ತು ಆ ನಿಟ್ಟಿನಲ್ಲೇ ಇರ್ತಾರೆ. ಕೊನೆಗಾಲಕ್ಕೆ ರಾಜಕೀಯದ ಎಲ್ಲ ಮುಖಂಡರು ಸರಿ ಇಲ್ಲ, ಮಾದೇಗೌಡರಿಗೆ ನಮ್ಮ ರಾಜಕೀಯದಿಂದ ಒಂದು ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಕೊನೆಗಾಲಕ್ಕೆ ಅವ್ರನ್ನ ಎಲ್ಲರೂ ಸೇರಿ ಒಟ್ಟಿಗೆ ರಾಜ್ಯ ಒಂದು MLC ಆಗಿ ಮಾಡ್ತಾರೆ. ಅಂದರೆ MLCನ ಇವ್ರು ಹುಡುಕ ಬಂದಿದ್ದಲ್ಲ, ಅವರಾಗಿದ್ದವರು ಇವರಿಗೆ ತಂದು ಒಂದು ಗೌರವವನ್ನು ಸಲ್ಲಿಸಿದಂಥ ವ್ಯಕ್ತಿತ್ವ ಇವತ್ತು ಆಧ್ಯಾತ್ಮಿಕವಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಕುಂಭಮೇಳವನ್ನು ಮಾಡುವ ಮುಖಾಂತರ ನಂತರ ಮಲೆಮಹದೇಶ್ವರ ಪ್ರಾಧಿಕಾರವನ್ನು ಇವತ್ತು ಅಲ್ಲಿ ಸ್ಥಾಪಿಸುವ ಮುಖಾಂತರ ಅನೇಕ ಹಳ್ಳಿಗಳಲ್ಲಿ ಆಧ್ಯಾತ್ಮಿಕವಾಗಿ ಹೇಗೆ ಬದುಕಬೇಕು ಜನ ಅನ್ನೋದನ್ನ ಹೇಳುವ ಮುಖಾಂತರ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಗಾಂಧಿ ತತ್ವವನ್ನು ಇಟ್ಕೊಂಡು ಇವತ್ತು ಬಂದಿರತಕ್ಕಂಥ ಇವರನ್ನು ನಾವು ತುಂಬು ಹೃದಯದಿಂದ ಎಲ್ಲರೂ ಸ್ವಾಗತಿಸುತ್ತಾ ಉದ್ಘಾಟನೆ ಮಾಡಿಸೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.
ಕಿರು ಪರಿಚಯವನ್ನು ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿದಂಥ ಶ್ರೀಯುತ ಸಿದ್ದೇಗೌಡರಿಗೆ ಹೃದಯಪೂರ್ವಕ ವಂದನೆಗಳು. ಈಗ ಮನೆ ಮನೆ ಮಾದೇಗೌಡರು ಎಂದು ಖ್ಯಾತರಾದಂಥ ಶ್ರೀಯುತರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 150ನೇ ವರ್ಷದ ಸ್ಮರಣೆಯ ನಿಮಿತ್ತವಾಗಿ ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲನೆಯದಾಗಿ ಕುಲಪತಿಯವರಿಗೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿನ್ನೆ ತಾನೇ ನನಗೆ ರಾಮನಾಥಂ ನಾಯ್ಡುರವರು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ ಅವ್ರ ಸ್ನೇಹಿತರೊಳಗಡೆ ಸಿದ್ದೇಗೌಡರು ಅವ್ರ ಜೊತೆ ಎಲ್ಲ ಬಂದು, ನನಗೆ ಇದು ಒಂಥರ ಆಶ್ಚರ್ಯವೇ ಆಯಿತು. ಕಾರಣ ಏನು ಅಂತಂದರೆ, ಅಂದರೆ 2025 ಅಕ್ಟೋಬರ್ನಿಂದ ಪ್ರಾರಂಭ ಆಗಿರೋದು 150ನೇ ವರ್ಷ. ನಾನು ಯಾವುದೇ ಪತ್ರಿಕೆಯಲ್ಲಿ, ಬಹುಶಃ ನನ್ನ ಗಮನಕ್ಕೆ ಬರದೇ ಇರ್ಬೋದು, ಅದು ಬೇರೆ, ನಾನು ಯಾವುದೇ ಪತ್ರಿಕೆಯಲ್ಲೂ ಗಮನಿಸಿಲ್ಲ ಎಲ್ಲೋ ಅವ್ರ ಜಯಂತಿಯನ್ನು ಈ ವರ್ಷವನ್ನು ಆಚರಣೆ ಮಾಡೋದನ್ನು ನಾನು ಪತ್ರಿಕೆಗಳಲ್ಲಿ ಗಮನಿಸಿಲ್ಲ. ಆದರೆ ನೀವು ಸರ್ಕಾರಿ ಆದೇಶ ಇರ್ತದೆ, ಅದು ಬೇರೆ ಮಾತು. ಆದರೆ ಅದ್ರ ಮೇಲೆ ಬದ್ಧತೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀರಲ್ಲ, ಅದಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ನಾನು ಕುಲಪತಿಯವರ ಸಮ್ಮುಖದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ನಾವೆಲ್ಲರೂ, ಅದರಲ್ಲೂ ಕರ್ನಾಟಕದವರು, ಭರತಖಂಡ ಬೇರೆ ಮಾತು, ನಾವು ಅವ್ರನ್ನ ಸ್ಮರಿಸ್ಕೊಳ್ಬೇಕಾದದ್ದು ಆದ್ಯತೆಯ ಮೇಲೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತೇನು ಕರ್ನಾಟಕ ಆಗದೆ ಏಕೀಕರಣ ಈ ರೂಪದಲ್ಲಿ ಇರ್ತಿರಲಿಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಇಲ್ಲದೇ ಇದ್ದಿದ್ರೆ. ಇವತ್ತು ಕಾಶ್ಮೀರದಲ್ಲಿ ಏನಾಗ್ತಾ ಅದು ಹೈದರಾಬಾದ್ಲಾಗ್ತಿತ್ತು. ವಲ್ಲಭಾಯ್ ಪಟೇಲ್ರವರು ಇಲ್ಲದೇ ಇದ್ದಿದ್ರೆ, ಅವರು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋಗಿದ್ದಿದ್ರೆ, ಹೈದರಾಬಾದು ಮತ್ತೊಂದು ಕಾಶ್ಮೀರ ಆಗ್ತಿತ್ತು. ಆ ರೀತಿ ಏನಾದರೂ ಆಗಿದ್ದಿದ್ರೆ, ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದ್ದಂತಹ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿವರೆಗೂ ಕೂಡ ಅದು ಕರ್ನಾಟಕದ ಭಾಗ ಆಗಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಇವತ್ತು ಕನ್ನಡಿಗರಾದಂಥ ನಾವು ಭಾರತೀಯರಾಗಿ ಅಷ್ಟೇ ಅಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಸೇವೆಯನ್ನು ನೆನೆಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ನನಗೆ ಮತ್ತೊಂದು ಸಂತೋಷ ಏನು ಅಂತಂದರೆ, ನನ್ನನ್ನೇನೋ ಕರೆದರು ಮುಖ್ಯ ಅತಿಥಿಗಳಾಗಿ, ಆದರೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ನಾಯ್ಡುರವರೇ ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಕೊಟ್ಟಂಥದ್ದು. ಭಾಳ ಸಂತೋಷ, ಅಧ್ಯಯನ ಮಾಡಿದ್ದಾರೆ, ಹೌದಲ್ಲ? ಸರ್ದಾರ್ ಪಟೇಲ್ರವರು ನಾವು ಬಹಳ ಮುಖ್ಯವಾಗಿ ನೆನೆಸ್ಕೊಳ್ಬೇಕಾದದ್ದು, ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ 2 ಘಟ್ಟದಲ್ಲೂ ಕೂಡ ಅದ್ವಿತೀಯವಾದಂಥ ಪಾತ್ರ ವಹಿಸಿ ಸೇವೆ ಸಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾನು ಹೆಚ್ಚು ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಅವರು ವಕೀಲರಾಗ್ತಾರೆ, ಹಳ್ಳಿಲಿ ಹುಟ್ಟಿ ಬೆಳೆದು
ನಂತರ ಅವರು ವಕೀಲರಾದದ್ದು, ಆ ವಕೀಲಗಿರಿಗೆ ಇಲ್ಲೂ ಅಭ್ಯಾಸ ಮಾಡ್ತಾರೆ, ವಿದೇಶದಲ್ಲೂ ಕೂಡ ಅಭ್ಯಾಸ ಮಾಡಿ ಬರ್ತಾರೆ. ಅವರು ಭಾಳ ಯಶಸ್ವಿ ವಕೀಲರಾಗೂ ಕೂಡ ಕೆಲಸ ಮಾಡ್ತಾರೆ. ಅವರು 1909 ಸಂದರ್ಭ ಅವ್ರ ಜಿಲ್ಲೆಯಲ್ಲಿ ಕ್ಷಾಮ ಬರ್ತದೆ, ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಕ್ಷಾಮ ಬಂದಾಗ ಸರ್ಕಾರ ಜನರ ನೆರವಿಗೆ ಬರಬೇಕು, ತೆರಿಗೆಗಳನ್ನ ಮನ್ನಾ ಮಾಡಬೇಕು, ಜನರಿಗೆ ಅಗತ್ಯವಾದಂಥ ಕಾರ್ಯಕ್ರಮಗಳನ್ನು ಬದುಕಲಿಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ಆದರೆ ಅವರು ವಿಫಲರಾದಾಗ ಸರ್ಕಾರ ಖೇಡ್ ಜಿಲ್ಲೆಯಲ್ಲಿ ಒಂದು ಸತ್ಯಾಗ್ರಹ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಮತ್ತೊಂದು ಸತ್ಯಾಗ್ರಹದಲ್ಲಿ, ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅವ್ರು ಬರಲಿಕ್ಕಾಗೋದಿಲ್ಲ. ಆದರೆ ಆವತ್ತು ನಡೆದಂತಹ ಸಭೆಯಲ್ಲಿ ಇದರ ನೇತೃತ್ವ ಯಾರು ವಹಿಸ್ಕೋತೀರಿ ಅಂತ ಕೇಳಿದಾಗ, ನಾನು ವಹಿಸ್ಕೋತೇನೆ ಅಂತೇಳಿ 30ರ ಅರೆಯದಲ್ಲೇ ವಲ್ಲಭಾಯಿ ಪಟೇಲ್ರವರು ಘೋಷಣೆ ಮಾಡ್ತಾರೆ. ಅದು ಅವ್ರ ಜೀವನದ ತಿರುವು. ಭಾಳ ಯಶಸ್ವಿಯಾಗಿ ಖೇಡ್ ಸತ್ಯಾಗ್ರಹನ ಮುಂದುವರಿಸ್ತಾರೆ ಅವರು. ಸರ್ಕಾರ ಬೊಗ್ಗೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಜನರನ್ನು ಸಂಘಟನೆ ಮಾಡಿ ಸರ್ಕಾರದ ವಿರುದ್ಧ ಚಳುವಳಿ ನಡೆಸ್ತಾರೆ. ಸರ್ಕಾರ ಪರಿಹಾರ ಕೊಡೋದ್ರ ಬದಲಿ ಅವರ ಆಸ್ತಿ ಮುಟ್ಟುಗೋಳು ಮಾಡ್ತಾರೆ, ಅವ್ರನ್ನ ಸೆರೆವಾಸಕ್ಕೆ ಕಳಿಸ್ತಾರೆ. ಆಗಿದ್ದರೂ ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಜಗ್ಗೋದಿಲ್ಲ. ಸರ್ಕಾರದ ವಿರುದ್ಧ ಜನರನ್ನು ಸಂಘಟನೆ ಮಾಡಿ ಒಂದು ರೀತಿ ದಂಗೆ ಹೇಳೋ ರೀತಿ ಮಾಡ್ತಾರೆ. ಅದು ಯಶಸ್ವಿ ಆಗ್ತದೆ ಸತ್ಯಾಗ್ರಹ. ಸರ್ಕಾರನ ಬಗ್ಬಡಿತಾರೆ. ಸರ್ಕಾರ ವಲ್ಲಭಾಯಿ ಪಟೇಲ್ರವರಿಗೆ ಶರಣಾಗ್ತದೆ. ಇದು ಅವರ ಮೊಟ್ಟ ಮೊದಲ ಹೋರಾಟ. ಖೇಡ್ ಸತ್ಯಾಗ್ರಹ ಅದಾದ ಮೇಲೆ ಇವರು ಬಹಳ ಯಶಸ್ವಿಯಾದ ನಾಯಕರು ಅಂತ ಜನರ ಗಮನಕ್ಕೆ ಬಂದ ಮೇಲೆ ಅವ್ರನ್ನ ರಾಜಕೀಯವಾಗಿ ಅಹಮದಾಬಾದ್ ಮುನ್ಸಿಪಾಲಿಟಿಗೆ ಅವ್ರು ನಿಂತಹ ಸಂದರ್ಭದಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಅಹಮದಾಬಾದ್ ಮುನ್ಸಿಪಾಲಿಟಿನಲ್ಲಿ ಯಾವ ರೀತಿ ಜನಸೇವೆ ಮಾಡ್ಬೋದು ಅನ್ನೋದನ್ನು ಮಾಡಿ ತೋರಿಸ್ತಾರೆ. ಬರೀ ಚಳುವಳಿ ಅಷ್ಟೇ ಅಲ್ಲ, ಚಳುವಳಿ ಮಾಡೋದ್ರಲ್ಲಿ ಸಮರ್ಥರಾದವರೆಲ್ಲ ಆಡಳಿತ ನಡೆಸ್ತಾರೆ ಅಂತೇನಲ್ಲ. ಬೀದಿ ಹೋರಾಟಗಾರರೇ ಬೇರೆ, ಆಡಳಿತಗಾರರೇ ಬೇರೆ, ಹೌದಲ್ಲ? ಈ ತರಹ ಸನ್ನಿವೇಶದಲ್ಲಿ ಅವರು ಅಹಮದಾಬಾದ್ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ಏನು ಸೇವೆ ಸಲ್ಲಿಸಿದ್ರು, ಅದು ನಿಜವಾಗಿ ಅವ್ರಿಗೆ ಕೂಡ ಒಂದು ನಾಯಕತ್ವದ ಮುಂಚೂಣಿಗೆ ತಂದು ನಿಲ್ಲಿಸ್ತು. ಅದಾದ ಮೇಲೆ ನಡೆದಂಥ ಮತ್ತೊಂದು ಅತಿದೊಡ್ಡ ಸತ್ಯಾಗ್ರಹ ಬಾರ್ದೋಲಿ ಸತ್ಯಾಗ್ರಹ. ಬಾರ್ದೋಲಿ ಸತ್ಯಾಗ್ರಹದಲ್ಲೂ ಇದೇ ರೀತಿ ಕ್ಷಾಮ, ತೆರಿಗೆ ಕೊಡೋದಿಲ್ಲ, ಅದೆಲ್ಲ ಆಗ್ತದೆ. ಅದಾದಮೇಲೆ ಉಪ್ಪಿನ ಸತ್ಯಾಗ್ರಹವೂ ನಡೀತದೆ. ಆ ಉಪ್ಪಿನ ಸತ್ಯಾಗ್ರಹದ ಯಶಸ್ಸು ಹೆಚ್ಚು ಪಾಲು ಸಲ್ತಕ್ಕಂಥದ್ದೇ ವಲ್ಲಭಾಯಿ ಪಟೇಲ್ರವರಿಗೆ. ಈ ಎಲ್ಲ ಹಿನ್ನೆಲೆ ಒಳಗೆ ಒಂದು ಘಟ್ಟಕ್ಕೆ ತಲುಪ್ತದೆ ಸ್ವಾತಂತ್ರ್ಯ ಹೋರಾಟ. ಆ ಸಂದರ್ಭದಲ್ಲಿ ಜಿನ್ನಾರವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಜೊತೆ ಗುರುತಿಸ್ಕೊಂಡಿದ್ದರೂ ಕೂಡ ಒಂದು ಸಂದರ್ಭದಲ್ಲಿ ದೇಶ ವಿಭಜನೆ ಆಗಬೇಕು ಅಂತ ಹೇಳಿ ಜಿನ್ನಾರವರು ಮಂಡಿಸಿದಂಥ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ಆತಂಕಕಾರಿಗೆ ಒಳಗಾಗ್ತದೆ. ಆ ಸಂದರ್ಭದಲ್ಲಿ ದೇಶ ವಿಭಜನೆ ಆಗಬೇಕಾ ಬೇಡವಾ, ಗಾಂಧೀಜಿಯವರು ಒಪ್ಪೋದೇ ಇಲ್ಲ. ವಿಭಜನೆಗೆ ಅವರು ಒಪ್ಪೋದಿಲ್ಲ. ಈಗ ಬಹುಶಃ ಈ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಜಿನ್ನಾರವರು ಪಟ್ಟಿಡಿತಾರೆ. ನೆಹರೂರವರು ಮುಂತಾದ ಅನೇಕ ನಾಯಕರುಗಳು ವಿಭಜನೆ ಆದರೂ ಪರವಾಗಿಲ್ಲ, ಬ್ರಿಟಿಷರು ಈ ಭಾಗದಿಂದ ತೊಲಗಬೇಕು ಅನ್ನೋ ನಿರ್ಧಾರಕ್ಕೆ ಬಂದ ಮೇಲೆ ಗಾಂಧೀಜಿಯವರು ಒಪ್ಪಿಸೋರು ಯಾರು? ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ. ಗಾಂಧೀಜಿಯನ್ನು ಒಪ್ಪಿಸುವ ಹೊಣೆಗಾರಿಕೆಯನ್ನು ಇಡೀ ಕಾಂಗ್ರೆಸ್ಸು ಸರ್ದಾರ್ ವಲ್ಲಭಾಯಿ ಪಟೇಲ್ರವ್ರಿಗೆ ಕೊಡ್ತಾರೆ. ಅವರು ಸಾಧಕ ಬಾಧಕಗಳೆಲ್ಲವನ್ನು ಕೂಡ ಗಾಂಧೀಜಿಯವರ ಗಮನಕ್ಕೆ ತಂದು
ಸ್ವಾತಂತ್ರ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ವಿಭಜನೆ ಆದರೂ ಪರವಾಗಿಲ್ಲ ಅನ್ನೋ ಮಾತನ್ನು, ಈ ಘಟ್ಟಗಳನ್ನು ತಾವೆಲ್ಲರೂ ಅಧ್ಯಯನ ಮಾಡಬೇಕು. ಭಾಳ ಪ್ರಮುಖ ಘಟ್ಟಗಳಿವೆಲ್ಲ. ದೇಶ ವಿಭಜನೆ ಆಯಿತು, ಬ್ರಿಟಿಷರು ಹೋದರು, ಆದರೆ ಭಾರತದ ಪರಿಸ್ಥಿತಿ ಏನು? ಒಬ್ಬ ಪ್ರಭು ಹೋದ ಅಷ್ಟೇ. ಇಲ್ಲಿ 575 ಪ್ರಭುಗಳಿದ್ದರು ಭಾರತ ದೇಶದಲ್ಲಿ, ರಾಜಮಹಾರಾಜರು. ಅಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬರ್ತದೆ, ಇವರು ಗೃಹ ಸಚಿವರಾಗ್ತಾರೆ, ಉಪ ಪ್ರಧಾನಿ ಆಗ್ತಾರೆ. ಆದರೆ ಈ 575 ರಾಜ ಮಹಾರಾಜರುಗಳನ್ನು ಒಪ್ಪಿಸ್ತಕ್ಕಂಥ, ಸಮಗ್ರ ಭಾರತವನ್ನು ರೂಪಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಕೊಡ್ತಾರೆ. ಇವೆಲ್ಲ ಭಾಳ ಜನ ಆಡಳಿತ ನಡೆಸಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಈ ಸಮಗ್ರ ಭಾರತ ಈ ಮಟ್ಟಕ್ಕೆ ಇರಬೇಕಾದ್ರೆ ಭಾಳ ಜನರು ದುಡ್ದಿದ್ದಾರೆ, ಅದು ಬೇರೆ ಮಾತು. ಆದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಇದ್ದಾರಲ್ಲ, ಅವತ್ತು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಭಾರತ ಸಮಗ್ರತೆಯಿಂದ ಉಳಿಸ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಏನು ಹೇಳಿದ್ದು, ಎಲ್ಲ ರಾಜರುಗಳನ್ನೂ ಕೂಡ ಕರೀತಾರೆ, ಅವರು ಸಭೆ ಊಟಕ್ಕೆ ಕರೀತಾರೆ, ಊಟ ಕೊಡ್ತಾರೆ, ಅವ್ರ ಸಮಸ್ಯೆಗಳನ್ನ ಕೇಳ್ತಾರೆ. ನಿಮ್ಮ ಭವಿಷ್ಯವನ್ನು ಈ ಸರ್ಕಾರ ಆತಂಕಕ್ಕೆ ಒಳಪಡಿಸೋದಿಲ್ಲ, ನಿಮ್ಮ ರಕ್ಷಣೆಗೆ ನಾವು ಇರ್ತೀವಿ ಅನ್ನೋ ಭರವಸೆ ಕೊಡ್ತಾರೆ. ರಾಜಧನ ಕೊಡ್ತೇವೆ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಪಟೇಲ್ರು. ಆಗ ಭಾಳ ಜನ ಒಪ್ತಾರೆ, ಅದು ಬೇರೆ ಮಾತು. ಆದರೆ ಜುನಾಗಢ, ಹೈದರಾಬಾದು, ಕಾಶ್ಮೀರ ಒಪ್ಪೋದಿಲ್ಲ. ಇವತ್ತು ಕಾಶ್ಮೀರ ಇನ್ನೂ ಅತಂತ್ರದಲ್ಲೇ ಉಳಿದಿರೋದು ತಮ್ಮೆಲ್ಲರಿಗೂ ಗೊತ್ತದ. ಪ್ರತಿದಿನ ಸಮಸ್ಯೆ ಆಗದೆ. ಅದಕ್ಕಿಂತ ಹೆಚ್ಚು ಸಮಸ್ಯೆ ಹೈದರಾಬಾದು, ಜುನಾಗಢ ಉಳಿದಿದ್ರೆ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಸಂಧಾನವನ್ನು ಮಾಡಿದ್ರು, ಭರವಸೆನೂ ಕೊಟ್ಟರು. ಅದಕ್ಕೂ ಒಪ್ಪದಾಗ ಹೈದರಾಬಾದ್ ಪ್ರಾಂತ್ಯದಲ್ಲಿ ರಮಾನಂದ ರಾಯ್ರವರು ಚಳುವಳಿ ನಡೆಸ್ತಾ ಇದ್ದರು. ಅದನ್ನು ಉಪಯೋಗಿಸ್ಕೊಂಡು ಸೈನ್ಯವನ್ನೇ ನುಗ್ಗಿಸ್ಲಿಕ್ಕೆ ತಯಾರಾದಾಗ ವಲ್ಲಭಾಯ್ ಪಟೇಲ್ರವರು, ನಜೀಮ್ರವರು ಶರಣಾಗ್ತಾರೆ, ಹೈದರಾಬಾದ್ ವಿಲಯನಕ್ಕೆ ಒಪ್ತಾರೆ. ಹೀಗೆ ಸಂಧಾನ, ಬಲಪ್ರಯೋಗ ಮತ್ತು ಅವ್ರ ಭವಿಷ್ಯವನ್ನು ಕಾಪಾಡಲಿಕ್ಕೆ ಭರವಸೆ, ಈ ಎಲ್ಲ ತಂತ್ರಗಳನ್ನು ಉಪಯೋಗಿಸಿ 575 ರಾಜರುಗಳು ಕೂಡ ಸಮಗ್ರ ಭಾರತದ ನಿರ್ಮಾಣಕ್ಕೆ ಒಪ್ಪೋ ರೀತಿ ಮಾಡ್ತಾರೆ. ಅದು ಸಾಧ್ಯ ಆದದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ರವರಿಂದ ಮಾತ್ರ. ಅದಿಲ್ಲದೆ ಹೋಗಿದ್ರೆ ಭಾರತ ಈ ಒಂದು ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರಿಂದಲೇ ಅವ್ರನ್ನ ಅನೇಕ ಹೆಸರುಗಳಲ್ಲಿ ಕರೀತಾರೆ. ಈಗಾಗಲೇ ಹೇಳಿದಾಗ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಜರ್ಮನಿಲಿ ಬಿಸ್ಮಾರ್ಕ್ ಹೇಗೆ ಯೂನಿಫಿಕೇಶನ್ ಆಫ್ ಜರ್ಮನಿ ಮಾಡಿದ್ರು, ಅದೇ ರೀತಿ ಮಾಡೋದ್ರಿಂದ ಅವನ್ನ ಭಾರತದ ಬಿಸ್ಮಾರ್ಕ್ ಅಂತಲೂ ಕರೀತಾರೆ. 1950ರಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಸರ್ಕಾರ ಕೊಡ್ತದೆ. ಆದರೂ ಈಗ ನನಗೆ ಭಾಳ ಸಂತೋಷ ಆಗ್ತಕ್ಕಂಥದ್ದು ಅಂದರೆ, ಅವರು ಹೋರಾಟ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಮೂಲಕವೇ. ಆದರೆ ಇವತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಆಡಳಿತಕ್ಕಿಂತ ಭಿನ್ನ ಆಡಳಿತ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಈ ದೇಶದೊಳಗೆ. ಆದರೂ ಕೂಡ ಈ ಸರ್ಕಾರ ಅವರ ಸೇವೆಯನ್ನು ಗುರುತಿಸಿ ಇವತ್ತು ನರ್ಮದಾ ನದಿ ತೀರದೊಳಗೆ ನಿರ್ಮಿಸಿದಾರಲ್ಲ ಉಕ್ಕಿನ ಪ್ರತಿಮೆ, ಇಡೀ ಜಗತ್ತಲ್ಲಿ ಅಷ್ಟು ಎತ್ತರವಾದಂತಹ ಪ್ರತಿಮೆ ಮತ್ತೊಂದಿಲ್ಲ. ಅದು ಈ ರಾಷ್ಟ್ರ ಅವರಿಗೆ ಸಲ್ಲಿಸಿದಂಥ ಗೌರವ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು.
ಪಕ್ಷಾತೀತವಾಗಿ ಗಮನಿಸಿ ಇವತ್ತಿನ ಸರ್ಕಾರವೂ ಕೂಡ ಅವರ ಪ್ರತಿಭೆಯನ್ನು ನಿಲ್ಲಿಸಿದಂಥದ್ದು ಅದೆಲ್ಲ ವಿವರವನ್ನು ಹೇಳಿದ್ದಾರೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ತಾವು ಏರ್ಪಾಡು ಮಾಡಿದ್ದು, ನನ್ನನ್ನು ಇಲ್ಲಿ ಕರೆಸಿ ಗೌರವಿಸಿದ್ದು, ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿ ನಾನು ಅತ್ಯಂತ ಸ್ಪಷ್ಟ ಉಚ್ಚಾರದಿಂದ, ಸ್ಪಷ್ಟ ಮಾತುಗಳಿಂದ ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಬಗ್ಗೆ ಮಾಹಿತಿಗಳನ್ನು ನೀಡಿದಂಥ ಶ್ರೀಯುತರಿಗೆ ಹೃದಯಪೂರ್ವಕ ವಂದನೆಗಳು. ಈಗ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಗೌರವ ಸನ್ಮಾನ. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ವರ್ಷದ ಪ್ರಯುಕ್ತ ಇಂದು ನಮ್ಮ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅವರ ಜನ್ಮ ದಿನಾಚರಣೆ ಏರ್ಪಡಿಸಿದ್ದು, ಈ ದಿನ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ನಮ್ಮ ಹಿರಿಯರಾದ ಮನೆ ಖ್ಯಾತಿಯ ಮಾದೇಗೌಡ್ರೆ ಮತ್ತು ನಮ್ಮ ಕುಲಪತಿಗಳೇ ಮತ್ತು ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಪ್ರೀತಿಯ ನೌಕರ ಬಂಧುಗಳೇ, ಎಲ್ಲ ಈ ಕುರಿತು ವಿಸ್ತೃತವಾಗಿ ಮಾತಾಡಿದ್ರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕುರಿತು ವಿಸ್ತೃತವಾಗಿ ನಮ್ಮ ಮಾದೇಗೌಡರು ಸರ್ ಮಾತಾಡಿದ್ರು. ಯಾಕಂದರೆ ಇವತ್ತು ನಾವು ನಿಜವಾಗ್ಲೂ ನಾವು ಪುಣ್ಯವಂತರು. ಯಾಕಂದರೆ ಇಂಥ ಹಿರಿಯರ ಜೊತೆಗೆ ವೇದಿಕೆ ಹಂಚ್ಕೊಳ್ಳೋದೇ ಒಂದು ಭಾಗ್ಯ. ಯಾಕಂದರೆ ಅವ್ರದ್ದು ಕೀರ್ತಿ ಪತಾಕೆಗಳನ್ನು ನಾವು ಚಿಕ್ಕದಿಂದ ನೋಡ್ಕೊಬಂದಿರೋರು. ಮೈಸೂರು ಮಂಡ್ಯ ಭಾಗದ ಜನಗಳು ಆ್ಯಕ್ಚುಲಿ ಅವರೆಲ್ಲ ಮಾದೇಗೌಡರು ಅಂದರೆ ಏನು ಅಂತ ಎಲ್ಲ ಜನದ ಮನೆಯಲ್ಲಿ ಇತಿಹಾಸ ಗೊತ್ತು. ಅವ್ರು ಹೇಗೆ ಬಡವರಿಗೆ ಕೆಲಸ ಮಾಡಿದ್ರು, ಮನೆಗಳು ಕಟ್ಟಿಸ್ಕೊಟ್ರು, ಎಲ್ಲ ಬೀದಿಲಿರೋಂಥ ಜನಗಳು ವಾಸ ಮಾಡ್ತಾರಂತ ಇವತ್ತು ಮನೆಯಲ್ಲಿ ನೆಮ್ಮದಿಯಾಗಿ ತಣ್ಣಗೆ ಮನಗಿದ್ದಾರೆ ಅಂತ ಕಾರಣ ನಮ್ಮ ಮಾದೇಗೌಡರು ಸರ್. ಯಾಕಂದರೆ ಈ ವೇದಿಕೆಯಲ್ಲಿ ಇವತ್ತಿನ ಪ್ರೋಗ್ರಾಮ್ಗೆ ಅರ್ಥಪೂರ್ಣವಾದಂಥ ಅತಿಥಿಗಳು ಕರೆದಿದ್ದೀರಿ. ನಮ್ಮ ಮೊದಲನೇದಾಗಿ ಧನ್ಯವಾದ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆಗೆ ಸೂಕ್ತವಾದಂಥ ಅತಿಥಿಗಳು ಇನ್ಯಾರೂ ಇಲ್ಲ ಅಂತ ನನಗೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಅದು ನಿಜವಾಗ್ಲೂ ಗಾಂಧಿವಾದಿ ಅವರು. ಈ ದಿನಗಳಲ್ಲಿ ಇಂಥ ಹಿರಿಯ ರಾಜಕಾರಣಿಗಳು ಸಿಗೋಂಥದ್ದು ಭಾಳ ವಿರಳ ಅಂತ ಹೇಳ್ಬೋದು. ಯಾಕಂದರೆ ಇವತ್ತಿನ ರಾಜಕೀಯಗಳನ್ನ ನೋಡ್ತಾ ಇದ್ದೀರಿ ದಿನ ಬೆಳಗಾದರೆ. ಅಂಥದ್ರಲ್ಲೂ ಇಂಥ ಒಂದು ಏನು ಹೇಳ್ಬೋದು ಅಂದರೆ ಒಂದು ಚಿನ್ನದ ಸ್ಫಟಿಕ ಅಂತ ಹೇಳ್ಬೋದು ನಮ್ಮ ಮಾದೇಗೌಡರನ್ನ. ಇಂಥ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೆಯ ಜನ್ಮ ವರ್ಷದ ಕಾರ್ಯಕ್ರಮದ ಪ್ರಯುಕ್ತ ಮುಖ್ಯ ಅತಿಥಿಗಳಾಗಿ ಶ್ರೀ ಡಿ ಮಹದೇಗೌಡರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯದ ಹೆಸರಾಂತ ವಿಧಾನ ಪರಿಷತ್ ಸದಸ್ಯರಾಗಿ ಆಗಿದ್ದರು. ಮತ್ತು ನಮ್ಮ ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್ ಆದಂಥ ನವೀನ್ ಕುಮಾರ್ ಅವರೇ, ಪ್ರೊಫೆಸರ್ ರಮಾನಾಥಂ ನಾಯ್ಡು ಅವರೇ ಡೀನ್ ಶೈಕ್ಷಣಿಕ, ನಮ್ಮ ಫೈನಾನ್ಸ್ ಆಫೀಸರ್ ಆದಂಥ ನಿರಂಜನ್ ರಾಜ್ ಅವರೇ, ರಿಜಿಸ್ಟ್ರಿ ವ್ಯಾಲ್ಯೂಷನ್ ಆದಂತಹ ಅನಂತ್ ಕುಮಾರ್ ಅವರೇ, ಡೀನ್ ಸ್ಟಡಿ ಸೆಂಟರ್ ಆದಂತಹ ಆನಂದಗೌಡ ಅವರೇ ಮತ್ತು ನನ್ನ ಎಲ್ಲ ಅಚ್ಚುಮೆಚ್ಚಿನ ಸ್ನೇಹಿತರೆ ಮತ್ತು ಸಿಬ್ಬಂದಿ ವರ್ಗದವೇ, ಈಗಾಗಲೇ ನಾನು ಮಾದೇಗೌಡರು ಏನು ಮಾತಾಡಿದ್ರಲ್ಲ, ನಿಜಾಮರು ಆ್ಯಕ್ಚುಲಿ ನಮಗೆ ರಿಯಾಲಿಟಿ ಗೊತ್ತಿದೆ. ನಾನು ಆ ಪ್ರಾಂತದವನು ಇದ್ದರಿಂದ, ಬೀದರ್ ಡಿಸ್ಟಿಕ್ನವನು ಇದ್ದರಿಂದ, ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬಳ್ಳಾರಿ, ಹೊಸಪೇಟೆ ಈ ಎಲ್ಲ ಪ್ರಾಂತಗಳು ಆ ನಿಜಾಮನ ಆಡಳಿತದಲ್ಲಿತ್ತು. ಆವಾಗ ಅವರು ರಜಾಕಾರ್ ಅಂತ ಏನು ಸೈನ್ಯವನ್ನು ಕಳಿಸ್ತಿದ್ರು, ಎಲ್ಲ ಹಿಂದೂಗಳಿಗೆ ಕಡಿದು ಬಾವಿಯಲ್ಲಿ ಹಾಕ್ತಿದ್ರು ಅಂತ ನಮ್ಮ ಮುತ್ಯ ಮತ್ತು ನಮ್ಮ ತಂದೆಯನ್ನು ಹೇಳಿದರು.
ಹೀಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನು ಮಾಡಿದ್ರು ಅವಾಗ ಒಂದು ರಿಜ್ಮೆಂಟನ್ನು ಮಾಡಿ ಒಂದು ಏರ್ಫೋರ್ಸು ಮತ್ತು ಮಿಲಿಟ್ರಿ ತುಕಡಿಯನ್ನು ಹಾಕಿ ಕರೆಸಿ ಅವರಿಗೆಲ್ಲ ಸೆಳೆದ್ಬಿಡಿದ್ರು ಅಂತ. ಹೀಗಾಗಿ ಇಲ್ಲಿ ಹಳಗೋಟ ಅಂತ ಬರ್ತದೆ, ಬಸವ ಕಲ್ಯಾಣ ತಾಲೂಕು, ಬೀದರ್ ಡಿಸ್ಟಿಕ್ ಬಸವ ಕಲ್ಯಾಣ ತಾಲೂಕದಲ್ಲಿ ಒಂದು ಬಾವಿ ಇದೆ. ಅಲ್ಲಿ ಬಾವಿಯಲ್ಲಿ ಸಾವಿರಾರು ಮಂದಿ ಕಡಿದು ಹಾಕಿದ್ದಂತಹ ಸ್ಥಳವನ್ನು ಅದನ್ನು ಆ್ಯಕ್ಚುಲಿ ಮೊನ್ನೆ ನಮ್ಮ ಖೂಬಾ ಅವರು ಅಲ್ಲೆಲ್ಲ ಹೋಗಿ ನೋಡಿ ಒಂದು ಸ್ಮರಣೆ ಸಂಕೇತವಾಗಿ ಒಂದು ಇದು ಮಾಡಿದ್ದಾರೆ. ಹೀಗಾಗಿ ಅನೇಕ ಜನರನ್ನು ಈವನ್ ನಮ್ಮ ಖರ್ಗೆ ಸಾಹೇಬ್ರ ತಾಯಿ ಮತ್ತು ಅಕ್ಕ ಆ ಗುಡಿಸಲಲ್ಲಿ ದಹನವಾಗಿ ಸುಟ್ಟು ಬಿಟ್ಟಾರೆ, ಅಂದ್ರೆ ರಾಜಾಕಾರ ರಿಜ್ಮೆಂಟನ್ನು. ಆ ಥರ ಅಂಥ ಇದರಲ್ಲಿ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ದೃಢ ನಿರ್ಧಾರದಿಂದ ನಮ್ಮ ದೇಶದ ಏಕೀಕರಣಕ್ಕಾಗಿ ಮತ್ತು ದೇಶವನ್ನು ಒಗ್ಗೂಡಿಸೋದಕ್ಕಾಗಿ ಅವರು ಮಿಲಿಟ್ರಿ ಪ್ರಯೋಗವನ್ನು ಮಾಡಿ ಅವರಿಗೆ ಸದಬಡಿದು ಅವರನ್ನು ಏನು ಹಿಡಿದು ಅವರಿಗೆ ನಮ್ಮ ಭಾರತಕ್ಕೆ ವಿಲೀನ ಆಗಬೇಕಂತ ಹೇಳಿದರು. ಹೀಗಾಗಿ ನಮ್ಮ ಸ್ಪೆಷಲಿ ನಮಗೆ ಇಂಡಿಪೆಂಡೆಂಟ್ ಬಂದಿದ್ದು ಯಾವಾಗಂದರೆ ಸೆಪ್ಟೆಂಬರ್ 17, 1948ರಲ್ಲಿ ಬಾಂಬೆ ಹೈದರಾಬಾದ್ ಕರ್ನಾಟಕವನ್ನು ಹಿಂದುಳಿದ ಪ್ರದೇಶ 371J ಯಾಕೆ ಕೊಟ್ಟಿದ್ದಾರಂದರೆ ಅದು ಒಂದು ವರ್ಷದ ನಂತರ 17ನೇ ಸೆಪ್ಟೆಂಬರ್ 1998ರಲ್ಲಿ 1948ರಲ್ಲಿ ಇಂಡಿಪೆಂಡೆಂಟ್ ಆಯಿತು. ನಮಗೆ ಇಂಡಿಪೆಂಡೆಂಟ್ ಸಿಕ್ಕಿದ್ದು ಆಗಸ್ಟ್ 15, 1947ರಲ್ಲಿ. ಬಟ್ ನಮಗೆ ನಂತರ ಎಷ್ಟೋ ವರ್ಷಗಟ್ಟಲೆ ಅಲ್ಲಿ ಕಷ್ಟಪಟ್ಟಿದ ಮೇಲೆ ಎಷ್ಟಗಟ್ಟಲೆ ಏನು ಅತ್ಯಾಚಾರ ಹಿಂಸೆ ಆಗಿದ್ದ ಮೇಲೆ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲರ ಆಶೀರ್ವಾದದಿಂದ ನಮ್ಮ ಏನು ಭಾಗವನ್ನು ನಮ್ಮ ಈ ಕರ್ನಾಟಕಕ್ಕೆ ವಿಲೀನ ಆಯಿತು, ಇಲ್ದಿದ್ರೆ ಆಗ್ತಿದ್ದಿಲ್ಲ. ಅದರ ಜೊತೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅನೇಕ ಚಳವಳಿಗಳಲ್ಲಿ ಈಗಾಗಲೇ ರಮಾನಾಥಂ ನಾಯ್ಡು ಅವರು ಹೇಳಿದ್ದಾರೆ, ನಮ್ಮ ಅತಿಥಿಗಳು ಹೇಳಿದ್ದಾರೆ, ಅನೇಕ ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿದ್ದು ಮತ್ತು ಯಾವುದೇ ಎಲ್ಲಿ ಸಂಧಾನ ಮಾಡಬೇಕು ಸಂಧಾನ ಮಾಡಿದ್ದಾರೆ, ಎಲ್ಲಿ ಹಿಂಸಾಚಾರ ನಡೀತಾ ಇದೆ ಅಲ್ಲೇನೂ ಸಹ ಅವರು ಹಿಂಸಾಚಾರಕ್ಕೆ ವಿರುದ್ಧವಾಗಿ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಅನೇಕ ವಿಷಯಗಳು, ಅದಕ್ಕೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಕರಿತೇವೆ. ಅಲ್ಲಿ ನನಗೆ ನಮ್ಮ ತಂದೆ ತಾಯಿ ಹೇಳ್ತಿದ್ರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಲ್ದಿದ್ರೆ ನಮಗೆಲ್ಲ ನಮ್ಮ ಭೂಮಿನೇ ಇರ್ತಿದ್ದಿಲ್ಲ ಅಂತ. ನಮಗೆಲ್ಲ 100, 200 ಆ್ಯಕ್ಚುಲಿ ಆ ಭಾಗಕ್ಕೆ ಜಾಸ್ತಿ ಲ್ಯಾಂಡ್ಗಳನ್ನು ಏನು ಮುಸ್ಲಿಮರು, ಕುಲಕರ್ಣಿ ಮತ್ತು ಮುಸ್ಲಿಮರು ಏನು ಮಾಡ್ತಿದ್ರು, ಅವರೇ ಬರ್ಕೊಂಡು ಬಿಡ್ತಿದ್ರು ಅಂತ. ನಮ್ಮ ಭೂಮಿಯನ್ನು ಏನಂದರೆ ಅವರು ಟ್ಯಾಕ್ಸ್ ಕೊಡಬೇಕು, ಅಂದರೆ ಮನುಷ್ಯನಿಗೆ ಪ್ರತಿಯೊಂದು ಮನುಷ್ಯ ಒಂದು ಆಣೆಯನ್ನು ಟ್ಯಾಕ್ಸ್ ಕಟ್ಟಬೇಕು, ಇರಲಿಲ್ಲ ಅಂದರೆ ಆ ಭೂಮಿಯನ್ನು ಬರ್ಕೊಡ್ಬೇಕು ಅಂತ ಹಾಗಾಗ್ತಿತ್ತು. ಹಾಗಾಗಿ ಆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರೋದ್ರಿಂದ ಇವೆಲ್ಲ ಭೂಮಿ ಆಗಲಿ ಮತ್ತು ನಮ್ಮ ಹಿಂದೂಗಳಿಗೆ ಸಂರಕ್ಷಣೆ ಆಗಲಿ ನಿಜಾಮರಿಂದ ಏನು ನಿಜಾಮ ಆಳ್ವಿಕೆಯಿಂದ ದೂರು ಹಾಗೆ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಈ ದಿನವನ್ನು ನಾವು ಅವರ ಸ್ಮರಣೆ ಎಷ್ಟು ಮಾಡಿದರೂ ಸಾಲಂಗಿಲ್ಲ. ಮತ್ತು ಅನೇಕ ವಿಚಾರಗಳು ಈಗ 575 ಕಿಂಗ್ಸ್ ಇದ್ದರೆ ಆ ಕಿಂಗ್ಗಳನ್ನು ನಮ್ಮಲ್ಲಿ ನಾವು ಜಗಳಾಡ್ತಿದ್ದೆ. ಆಲ್ರೆಡಿ ನಾನು ಅನೇಕ ಸಲ ಹೇಳ್ತಿದ್ದೆ ಸರ್, ಇವರು ನಮ್ಮಲ್ಲಿ ನಾವು ಜಗಳ ಆಡಿದ್ರೆ ಅದು ಸ್ಪೈಲ್ಸ್ ದ ಲೈಫ್, ಕ್ವಾರಲ್ ಸ್ಪೈಲ್ಸ್ ದ ಫ್ಯಾಮಿಲಿ ಅಂತ ಹೇಳ್ತಾರೆ. ಕ್ವಾರಲ್ ಸ್ಪೈಲ್ಸ್ ದ ನೇಷನ್, ಕ್ವಾರಲ್ ಸ್ಪೈಲ್ಸ್ ದ ವರ್ಲ್ಡ್. ಅದರ ಸಲುವಾಗಿ ನಮ್ಮ ದೇಶದಲ್ಲಿ ಅಂದರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನಲ್ಲಿ ಅನೇಕ ವಿಚಾರಗಳನ್ನು ಬೇರೆ ಬೇರೆ ಇರ್ತವೆ. ಆದರೂ ಇನ್ಸ್ಟಿಟ್ಯೂಷನ್ ಬಂದಾಗ ನಾವು ಕ್ವಾರಲನ್ನು ಮಾಡಲಾರ್ದೆ ಆ ಇನ್ಸ್ಟಿಟ್ಯೂಷನ್ ಆಗಲಿ, ಫ್ಯಾಮಿಲಿ ಆಗಲಿ, ದೇಶವಾಗಲಿ ಅದರ ಬಗ್ಗೆ ನಾವು ಬದ್ಧತೆ ಇದ್ದರೆ ನಮ್ಮ ದೇಶ ಉಳಿತದೆ, ನಮ್ಮ ರಾಷ್ಟ್ರ ಉಳಿತದೆ, ನಮ್ಮ ಫ್ಯಾಮಿಲಿ ಉಳಿತದೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೆನಪಿಗಾಗಿ ಮತ್ತು ನಾವು ಅನೇಕ ವಿಚಾರಗಳನ್ನು ಈಗಾಗಲೇ ತಿಳಿಸಿದ್ದಾರೆ. ಹೀಗಾಗಿ ಸಮಯದ ಅಭಾವದಿಂದ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ನಾನು ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದಂಥ ಪ್ರೊಫೆಸರ್ ಶರಣಪ್ಪ VLC ಸಾಹೇಬರಿಗೆ ಹೃದಯಪೂರ್ವಕ ವಂದನೆಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಶ್ರೀ ಸುರೇಶ್ ಉಪನಿರ್ದೇಶಕರು, ಡೀನ್ ಶೈಕ್ಷಣಿಕ ವಿಭಾಗ. ಜೈ ಭಾರತ್, ಜೈ ಜಗತ್. ನಮಸ್ಕಾರ. ಇಂದಿನ ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ 150ನೇ ಜನ್ಮ ವರ್ಷದ ಪ್ರಯುಕ್ತ
ಈ ಸರಳವಾದ ಕಾರ್ಯಕ್ರಮವನ್ನು ವಿಶ್ವವಿದ್ಯಾನಿಲಯ ಆಯೋಜಿಸಿತ್ತು. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂಥ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತುಂಬ ಅಚ್ಚುಕಟ್ಟಾಗಿ ವಲ್ಲಭಾಯ್ ಪಟೇಲ್ರವರ ಬಗ್ಗೆ ಸವಿರವಾದಂಥ ಮಾಹಿತಿಯನ್ನು ಒದಗಿಸಿಕೊಟ್ಟಂತಹ ಮುಖ್ಯ ಅತಿಥಿಗಳಾದ ಶ್ರೀ ಡಿ ಮಾದೇಗೌಡರವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರು ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಪ್ರೊಫೆಸರ್ ಎಂ ರಾಮತಮ್ಮ ನಾಯ್ಡು ಡಿ ಶಿಕ್ಷಣಿಕರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಆಗಮಿಸುವಂತಹ ಹಣಕಾಸು ಅಧಿಕಾರಿಗಳು ಪ್ರೊಫೆಸರ್ ನಿರಂಜನ್ ರಾಸ್ ಸರ್ ಅವರಿಗೂ ವಂದನೆಗಳು ಅರ್ಪಿಸ್ತೇನೆ. ಆನಂದ್ ಕುಮಾರ್ ಸರ್ ಅವ್ರಿಗೂ ವಂದನೆಗಳು. ಹಾಗೆ ನಮ್ಮ ಡೀನ್ ಅಧ್ಯಯನ ಕೇಂದ್ರದ ಆನಂದಗೌಡ ಅವರಿಗೂ ಕೂಡ ವಂದನೆಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹಿರಿಯರು ಸತ್ಯನಾರಾಯಣ ಗೌಡ ಸರ್ ಅವರು, ಹಾಗೆ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು, ಹಾಗೆ ಎಲ್ಲ ವಿಭಾಗದ ನನ್ನ ಸಹಪಾಠಿಗಳು ಮತ್ತು ಮಾಧ್ಯಮ ಮಿತ್ರರು ಮತ್ತು ಸ್ಟುಡಿಯೋ ವಿಭಾಗದ ಎಲ್ಲ ಅಧಿಕಾರಿಗಳಿಗೂ ಮತ್ತು ನೌಕರರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ವಂದನೆಗಳು.